ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ್ನ GP ಮನೆಗೆ ಬಂದೇ ಬಿಟ್ಟರು. ಹಾಗಿದ್ರೆ ಏನಾಯಿತು, ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೆಯ್ಟ್ ಮಾಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ್ ಇಬ್ಬರನ್ನ ಕೂಡ ರವೀಂದ್ರ ಭಟ್ಕಲ್ ಮನೆಯಿಂದ ಹೊರಗಡೆ ದಬ್ತಾನೆ. ನಿನಗೆ ನಮ್ಮನ್ನು ಬಿಟ್ಟು ಬದುಕೋಕೆ ಆಗತ್ತೆ, ಹೊಟ್ಟು ಹೋಗು, ನಿಮ್ಮ ಅಕ್ಕ ಮಾಡಿದ್ದ ಕೆಲಸನೇ ನೀನು ಮಾಡಿದ್ಯಾ ಅಂತ ಕಳಿಸ್ಬಿಡ್ತಾರೆ. ಈ ಕಡೆ ತನ್ನ ಹೆಂಡತಿನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಭಾರ್ಗವಿನ ಕರ್ಕೊಂಡು ಒಂದು ಜಾಗಕ್ಕೆ ಬರ್ತಾರೆ. ಅರ್ಜುನ್ಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ, ಈ ವಿಷಯ ಯಾರು ಹೇಳಿದ್ದು ಅಂದಾಗ ಭಾರ್ಗವಿ ಅಕ್ಕ ಅಂತ ಗೊತ್ತಾಗುತ್ತೆ. ಅದು ತನ್ನ ಅತ್ತಿಗೆ ಬೃಂದ ಅನ್ನೋದು ಅರ್ಜುನ್ಗೆ ಗೊತ್ತಾಗೋದಿಲ್ಲ. ಈ ಕಡೆ ತನ್ನ ತಂದೆಗೆ ನಾನು ಹೆಲ್ಪ್ ಮಾಡ್ಬೋದಾ ನಿಮ್ಮ ಜೊತೆ ಎತ್ಕೊಂಡು ಅಂದಾಗ ಖಂಡಿತ ನಾನು ಮಾಡ್ತೀನಿ, ನೀವು ಕೂಡ ಮಾಡಿ, ಅದು ನಮ್ಮ ಕರ್ತವ್ಯ ಅಲ್ವಾ ಅವ್ರನ್ನ ನೋಡ್ಕೊಳ್ಳೋದು ಅಂತ ಹೇಳ್ತಾರೆ. ನಾನು ನಿಮ್ಮ ಜೊತೆ ಅಕಸ್ಮಾತ್ ಮದುವೆ ಆಗಿರ್ಬೋದು, ಬಟ್ ನಿಜವಾಗ್ಲೂ ಒಳ್ಳೆ ಹುಡುಗನ ಮದುವೆ ಆಗಿದ್ದೀನಿ ಅನ್ನೋ ನೆಮ್ಮದಿ ಇದೆ. ಆದರೆ ಏನು ಮಾಡೋದು, ಅಪ್ಪ ನನ್ನ ಬಗ್ಗೆ ಕೋಪ ಮಾಡಿಕೊಂಡು ಮನೆಯಿಂದ ಹೊರಗಡೆ ದಬ್ಬಿಟ್ಟು ನಂಗೆ ಅರ್ಥ ಆಗುತ್ತೆ ಅವರ ಪರಿಸ್ಥಿತಿ ಏನು ಎಂಥದ್ದು ಅನ್ನೋದು. ಆದರೆ ಅಪ್ಪ ಯಾವತ್ತಿದ್ರೂ ಕೂಡ ಚೆನ್ನಾಗಿರಬೇಕು, ಅಪ್ಪನ ಬಿಟ್ಟು ಬದುಕೋದು ತುಂಬಾ ಕಷ್ಟ ಆಗುತ್ತೆ ಅಂತ ಕಣ್ಣೀರು ಹಾಕ್ತಿದ್ದಾರೆ. ಹಳ್ಬೇಡಿ ಮೇಡಮ್, ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಅರ್ಜುನ್ ಹೇಳ್ತಾರೆ. ಈ ಕಡೆ ಸರಿ ನಿಮ್ಮ ಮನೆಗೆ ಹೋಗೋಣ ನಡೀರಿ ಅಂದಾಗ ಇಲ್ಲಿ ಅರ್ಜುನ್ಗೆ ಏನು ಮಾಡಬೇಕು ಗೊತ್ತಾಗೋದಿಲ್ಲ. ಅದನ್ನು ಗಮನಿಸಿದಂಥ ಭಾರ್ಗವಿ ನಂಗೆ ಅರ್ಥ ಆಗುತ್ತೆ, ನೀವು ನಿಮ್ಮ ಮನೇಲಿ ಮದುವೆ ವಿಷಯ ನಾನು ಹೇಳಿಲ್ಲ ಅಂತ ಅಂದಾಗ ಇಲ್ಲ ಹೇಳಿದ್ದೀನಿ, ನನ್ನ ಅದಕ್ಕೆ ಅಜ್ಜಿಗೆ ವಿಷಯ ಗೊತ್ತದೆ, ಆದರೆ ಅಪ್ಪ ಅಮ್ಮಂಗೆ ಮಾತ್ರ ವಿಷಯ ಗೊತ್ತಿಲ್ಲ, ಒಂದು ನಿಮಿಷ ಇರಿ ಅಂತ ಹೇಳಿ ತನ್ನ ಅದಕ್ಕೆ ಅಜ್ಜಿಗೆ ಕಾಲ್ ಮಾಡೋಕ್ಕೆ ಮುಂದಾಗ್ತಿದ್ದಾರೆ. ಅತ್ತ ಕಡೆ ಬೃಂದ ಜಯಂತ್ನ ರೀತು ಮುಖಾಂತರ ಅಪ್ಸೆಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾಳೆ. ಬಿಕಾಸ್ ಅರ್ಜುನ್ ಭಾರ್ಗವಿ ಏನಾದರೂ ಬಂದರೆ ಖಂಡಿತ ಜಯಂತ್ ಅವ್ರ ಪರ ಬ್ಯಾಟಿಂಗ್ ಮಾಡ್ತಾರೆ ಅಂತ. ಅದೇ ಕಾರಣಕ್ಕೆ ರೀತು ಮದುವೆ ವಿಷಯವಾಗಿ ಜಯಂತ್ ಅವರು ತುಂಬ ಸಿಟ್ಟು ಮಾಡ್ಕೋತಾರೆ. ವಿಕ್ಕಿ ಜೊತೆ ಮದುವೆ ಮಾಡಲ್ಲ ಅಂತಾರೆ. ಬಟ್ JP ಪಾಟೀಲ್ ಆಕೆ ಮೆಜಾರಿಟಿ ಬಂದಿದ್ದಾಳೆ. ನೀನೇನಾದರೂ ಒಪ್ಕೊಂಡ್ರೆ ರೀತು ಖಂಡಿತ ನಾನು ವಂದನಾ ಮತ್ತು ಅರ್ಜುನ್ ಮದುವೆ ದಿನ ನಿನ್ನ ಮದುವೆ ಕೂಡ ಮಾಡಿಸ್ತೀನಿ ಅಂತ ಹೇಳಿ JP ಪಾಟೀಲ್ ಮಾತು ಕೊಡ್ತಾರೆ. ಈ ಕಡೆ ಜಯಂತ್ ಕುಸ್ತು ಹೋಗ್ತಾರೆ. ಎಲ್ಲದರ ನಡುವೆ ಅರ್ಜುನ್ ತನ್ನ ಹೆಂಡತಿನ ಆಟೋದಲ್ಲಿ ಕರ್ಕೊಂಡು ತನ್ನ ಮನೆಗೆ ಬಂದೇ ಬಿಡ್ತಾರೆ. ಈ ಕಡೆ ಇದು GP ಮನೆ. ಅರ್ಜುನ್ ಯಾಕೆಲ್ಲ ಕರ್ಕೊಂಡು ಬರ್ತಿದ್ರೆ ಅಂತಿದ್ರೆ ಬನ್ನಿ ಮೇಡಮ್ ಅಂತ ಹೇಳಿ ಹೇಳ್ಕೊಂಡು ಬರ್ತಾರೆ. ಕೊನೆಗೂ ಇಲ್ಲಿ ಅರ್ಜುನ್ JP ಅಪ್ಪ ಮಗ ಅನ್ನೋ ಸತ್ಯ ಭಾರ್ಗವಿಗೆ ಗೊತ್ತಾಗ್ಬಿಟ್ಟಿದೆ. ಅದರ ಜೊತೆಗೆ ಬೃಂದಾ ಭಾರ್ಗವಿ ಅಕ್ಕ ತಂಗಿರು ಅನ್ನೋ ಸತ್ಯ ಕೂಡ ಅರ್ಜುನ್ಗೆ ಗೊತ್ತಾಗಿದೆ. ಆದರೆ ಯಾವ ರೀತಿಯಲ್ಲಿ ಇಲ್ಲಿ ಭಾರ್ಗವಿ ತನ್ನ ಸೊಸೆ ಅಂತ ಒಪ್ಕೊಂಡು ಮನೆ ಒಳಗಡೆ ಸೇರಿಸ್ಕೋತಾರ JP ಪಾಟೀಲ್ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ.